ಓಂ ಶಾಂತಿ. ದಿನಾಂಕ ಆಗಿದೆ 8/6/2025. ಸತ್ಯ ಹೃದಯದಿಂದ ತಂದೆ ಹಾಗೂ ಪರಿವಾರದ ಸ್ನೇಹಿಗಳಾಗಿ ಪರಿಶ್ರಮದಿಂದ ಮುಕ್ತರಾಗುವ ಪ್ರತಿಜ್ಞೆ ಮಾಡಿ ಮತ್ತು ಲಾಭವನ್ನು ಪಡೆಯಿರಿ. ತಂದೆಯು ಮಕ್ಕಳಿಗೆ ತಮಗಿಂತಲೂ ಶ್ರೇಷ್ಠ ಸಮ್ಮಾನವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮಗುವನ್ನು ಚರಣಗಳಿಗೆ ಬೀಳುವುದರಿಂದ ಮುಕ್ತನನ್ನಾಗಿ ಮಾಡಿ ತಲೆಯ ಕಿರೀಟವನ್ನಾಗಿ ಮಾಡಿಕೊಂಡರು. ಯಾರೆಷ್ಟು ಸ್ವಮಾನಧಾರಿಯಾಗಿರುವರೋ ಅಷ್ಟೇ ಸರ್ವರಿಗೆ ಸನ್ಮಾನ ನೀಡುವವರಾಗಿರುತ್ತಾರೆ. ಎಷ್ಟು ಸ್ವಮಾನಧಾರಿಗಳು ಅಷ್ಟೇ ನಿರ್ಮಾಣ ಸರ್ವರ ಸ್ನೇಹಿಯಾಗಿರುವರು. ಒಂದು ತಿಂಗಳಿನ ಮಗುವಿರಬಹುದು ಅಥವಾ ಆದಿರತ್ನಗಳಿರಬಹುದು, ಆದರೆ ಪ್ರತಿಯೊಬ್ಬರೂ ಸಹ ನಾನು ತಂದೆಯವನು, ತಂದೆಯು ನನ್ನವರು ಎಂದು ಹೃದಯದಿಂದ ಒಪ್ಪಿಕೊಳ್ಳುತ್ತಾರೆ. ಸ್ವಮಾನಧಾರಿ ಮಕ್ಕಳು ಸಹ ಪ್ರತಿಯೊಬ್ಬ ಆತ್ಮನನ್ನು ಸ್ವಮಾನದಿಂದ ನೋಡುತ್ತಾರೆ, ಏಕೆಂದರೆ ಸ್ವಮಾನವು ದೇಹಾಭಿಮಾನವನ್ನು ಕಳೆಯುವಂತದ್ದಾಗಿದೆ. ಯಾರೆಲ್ಲ ತಂದೆಯ ಮಕ್ಕಳಾದರೂ ಅವರು ವಿಶೇಷ ಆತ್ಮನಾಗಿದ್ದಾರೆ. ನಂಬರ್ ವಾರ್ ಆಗಿದ್ದರೂ ಸಹ ಪ್ರಪಂಚದ ಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವರಾಗಿದ್ದಾರೆ. ಬಾಗ್ದಾದರವರಿಗೆ 4 ಕಡೆಯ ಎಲ್ಲಾ ಮಕ್ಕಳು ಸಹ ಪ್ರಿಯರಾಗಿದ್ದಾರೆ. ಹಾಗೆ ನೀವು ಸಹ ಫಾಲೋ ಫಾದರ್ ಮಾಡಿ. ಯಾರೂ ಅಪ್ರಿಯರಿಲ್ಲ, ಸರ್ವರು ಪ್ರಿಯರಾಗಿದ್ದಾರೆ. ತಂದೆಯ ಸ್ನೇಹವು ಅಯಸ್ಕಾಂತವಾಗಿದೆ. ಸ್ನೇಹದ ಅಯಸ್ಕಾಂತದಿಂದ ತಂದೆಯ ಮಕ್ಕಳಾಗಿ ಬಿಟ್ಟಿರಿ. ಹೃದಯದ ಸ್ನೇಹವು ಈ ಬ್ರಾಹ್ಮಣದ ಜೀವನದ ತಳಪಾಯವಾಗಿದೆ. ಯಾರು ಹೃದಯದ ಸ್ನೇಹಿಗಳಿದ್ದಾರೆಯೋ ತಂದೆಯು ಹೃದಯದ ಸ್ನೇಹಿಗಳು, ಸರ್ವರ ಸ್ನೇಹಿಗಳು ಅವಶ್ಯವಾಗಿ ಆಗಿರುತ್ತಾರೆ. ಹೃದಯದ ಸ್ನೇಹವು ಸಂಪನ್ನ ಮತ್ತು ಸಂಪೂರ್ಣರಾಗುವ ಬಹಳ ಸಹಜ ವಿಧಿಯಾಗಿದೆ. ಯಾರೆಷ್ಟಾದರೂ ಜ್ಞಾನಿಯಾಗಿರಲಿ, ಒಂದು ವೇಳೆ ಹೃದಯದ ಸ್ನೇಹವು ಇಲ್ಲವೆಂದರೆ ಬ್ರಾಹ್ಮಣರ ಜೀವನದಲ್ಲಿ ರಮಣೀಕ ಜೀವನವೆನಿಸುವುದಿಲ್ಲ, ನೀರಸ ಜೀವನವೆನಿಸುತ್ತದೆ. ಸ್ನೇಹಿಗಳು ಪ್ರೀತಿಯ ಫಲವನ್ನು ತಿನ್ನುತ್ತಾರೆ. ಜ್ಞಾನವು ಬೀಜವಾಗಿದೆ, ಆದರೆ ಸ್ನೇಹವು ಜಲವಾಗಿದೆ. ಒಂದು ವೇಳೆ ಬೀಜಕ್ಕೆ ಸ್ನೇಹದ ನೀರು ಸಿಗದಿದ್ದರೆ ಅದರಿಂದ ಫಲ ಬರುವುದಿಲ್ಲ. ಕೇವಲ ತಂದೆಯಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದಲ್ಲ, ಬ್ರಾಹ್ಮಣ ಪರಿವಾರದಿಂದಲೂ ತೆಗೆದುಕೊಳ್ಳಬೇಕಾಗಿದೆ. ಏಕೆಂದರೆ ಈ ಸಮಯದಲ್ಲಿ ತಂದೆಯು ಧರ್ಮ ಮತ್ತು ರಾಜ್ಯ ಎರಡನ್ನೂ ಜೊತೆಯಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ. ಭಕ್ತಿಯಲ್ಲಿ ಭಕ್ತರ ಮೂಲಕ ಸನ್ಮಾನ ಸಿಗುತ್ತದೆ, ಆದರೆ ಈ ಇಡೀ ಕಲ್ಪದಲ್ಲಿ ಸನ್ಮಾನಧಾರಿಗಳಾಗುವ ಆಧಾರವೇನೆಂದರೆ ಈ ಒಂದು ಜನ್ಮದಲ್ಲಿ ಸನ್ಮಾನ ಕೊಡುವುದು, ಸನ್ಮಾನ ಪಡೆಯುವುದು. ಯಾವುದೇ ಮಕ್ಕಳಿಗೆ ದೇಶದವರಿರಲಿ ವಿದೇಶದವರಿರಲಿ ಯಾವುದೇ ಸಬ್ಜೆಕ್ಟ್ನಲ್ಲಿ ಪರಿಶ್ರಮವಾಗುತ್ತದೆ ಎಂದರೆ ಅದಕ್ಕೆ ಮೂಲ ಕಾರಣ ಹೃದಯದ ಸ್ನೇಹದ ಕೊರತೆಯಾಗಿದೆ. ಎಲ್ಲಿಯಾದರೂ ಲೀಕೇಜ್ ಇದ್ದರೆ ಸದಾ ಜೀವನದಲ್ಲಿ ಯಾವುದಾದರೂ ಕಾರಣದಿಂದ ಸಂತುಷ್ಟತೆಯ ಅನುಭೂತಿಯಾಗುವುದಿಲ್ಲ. ಎಲ್ಲಿ ಸಂತುಷ್ಟತೆ ಇರುವುದೋ ಅಲ್ಲಿ ಸದಾ ಪ್ರಸನ್ನತೆ ಇರುವುದು. ಪ್ರತಿಜ್ಞೆಯನ್ನಂತೂ ಬಹಳ ಬೇಗನೆ ಮಾಡಿಬಿಡುತ್ತೀರಿ, ಆದರೆ ಪ್ರತಿಜ್ಞೆಯು ಲಾಭವನ್ನು ತೆಗೆದುಕೊಳ್ಳಲು ಪ್ರತಿನಿತ್ಯವೂ ಮೊದಲನೆಯದು ರಿಯಲೈಸೇಷನ್, ಎರಡನೆಯದು ರಿವೈಸ್ ಮಾಡಿ. ಬಾಗ್ದಾದ ನೋಡಿದ್ದಾರೆ, ಬಹಳ ಒಳ್ಳೊಳ್ಳೆಯ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತೀರಿ. ಬಾಗ್ದಾದ ಕೇವಲ ಒಂದು ಶಬ್ದವನ್ನು ಬಯಸುತ್ತಾರೆ, ಆ ಒಂದು ಶಬ್ದವಾಗಿದೆ ಸಫಲ ಮಾಡಿ, ಸಫಲರಾಗಿ. ಎಲ್ಲವನ್ನೂ ಈಗ ಸಫಲ ಮಾಡಿಕೊಳ್ಳಿ. ಸ್ಥೂಲ ಧನವಿರಲಿ ಅಥವಾ ಅಲೌಕಿಕ ಖಜಾನ ಇರಲಿ, ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕಾಗಿದೆ. ಸಫಲತಾ ಮೂರ್ತಿಯ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಒಂದು ವೇಳೆ ಯಾರಾದರೂ ಅಸಫಲ ಮಾಡುತ್ತಾರೆಂದರೆ ಅವರಿಗೆ ಮಾತಿನ ಮೂಲಕ, ಶಿಕ್ಷಣದ ಮೂಲಕ ಅಲ್ಲ, ತಮ್ಮ ಶುಭಕಾಮನೆ ಮತ್ತು ಸದಾ ಶುಭ ಸನ್ಮಾನ ಕೊಡುವುದರ ಮೂಲಕ ಸಫಲ ಮಾಡಿಸಿ. ಯಾವುದೇ ಕಾರ್ಯಕ್ಕಾಗಿ ಈಶ್ವರೀಯ ಕಾರ್ಯದಲ್ಲಿ ಯಜ್ಞ ಸೇವೆಯಲ್ಲಿ ಯಾರು ವಿಶೇಷವಾಗಿ ನಿಮಿತ್ತರಾಗುವರೋ ಅವರಿಗೆ ಆಶೀರ್ವಾದಗಳು ಮತ್ತು ಪ್ರೀತಿ ಎರಡರ ಲಿಫ್ಟ್ ಸಿಗುತ್ತದೆ. ಕಂಬೈನ್ ಸ್ವರೂಪದ ಸ್ಮೃತಿಯ ಮೂಲಕ ಸ್ಮೃತಿ ಸ್ವರೂಪರನ್ನಾಗಿ ಮಾಡುವಂತಹ ನಿರಂತರ ಯೋಗಿ ಭವ. ಯಾವ ಮಕ್ಕಳು ಸ್ವಯಂನು ತಂದೆಯವರ ಜೊತೆ ಕಂಬೈನ್ಡ್ ಅನುಭವವನ್ನು ಮಾಡುತ್ತಾರೆಯೋ ಅವರಿಗೆ ಸ್ವತಃವಾಗಿಯೇ ನಿರಂತರ ಯೋಗಿ ಭವದ ವರದಾನವು ಸಿಗುತ್ತದೆ. ಕಾರಣವನ್ನು ತಿಳಿಸುವ ಬದಲು ಅದರ ನಿವಾರಣೆ ಮಾಡುತ್ತೀರೆಂದರೆ ಆಶೀರ್ವಾದಗಳ ಅಧಿಕಾರಿ ಆಗಿಬಿಡುತ್ತೀರಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ ಅನ್ನು ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.